ನಮಸ್ಕಾರ ಎಲ್ಲರಿಗೂ. ಇವಾಗಂತೂ ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ರಿ. ನಾನು ಟೈಮ್ ನೋಡಿದ್ರೆ 3 ಆಗಿತ್ರಿ. 3ಕ್ಕೆ ಜಲ್ದಿನೇ ಎದ್ದಿದ್ದೇವ್ರಿ ಯಾಕಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ರಿ. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ರಿ, ಹಾಗಾಗಿಸಿಂದ ಇನ್ನೇನು ಇವತ್ತಂದ್ರೆ ಮೊದಲಿಗೆ ನಾವು ಸ್ವಲ್ಪ ಸಾರಿಸ್ಬೇಕಂದ್ರೆ ಒಂದು ಸ್ವಲ್ಪ ಹೊಲಕ್ಕೆ ಹೋಗೋ ಕೆಲಸದಾಗಂತೂ ಮನೆಯೆಲ್ಲ ತೊಳೆದೇ ಆಗಿದ್ದಿಲ್ರಿ. ಈ ಅಮಾವಾಸ್ಯೆ ದಿನ ತೊಳೆದ್ರಾಯ್ತು ಬಿಡು ಅಂತೇಳ್ಕಿಸಿಂದ ಜಲ್ದಿ ಅದು ತೊಳೆದ್ರಾಯ್ತು ಅಂದ್ಕೊಂಡಿದ್ದೆ. ಅದಕ್ಕಾಗಿಸಿಂದ ಇವತ್ತು ಅಮಾವಾಸ್ಯೆನೂ ಐತ್ರಿ. ಅದಕ್ಕಾಗಿ ಜಲ್ದಿ 3ಕ್ಕೆ ಎದ್ದಿದ್ರಿ. ನಾನು 3ಕ್ಕೆ ಎದ್ದು ಇದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಈ ಸೈಡಿಂದು ಹಬ್ಬದ ಸಲಕ್ಕೆ ಇಷ್ಟೊಂದು ಗಡ್ಬಡಿ ಮಾಡ್ದಪ್ಲೆ ರೀ. ಅಮಾವಾಸ್ಯೆ ಬೇರೆ ಇವತ್ತೇ ಅದ, ಒಂದು ದೇವ್ರಿಗೆ ಅದು ಎಲ್ಲ ಹೋಗೋದಿತ್ತು ನನಗೆ. ಬಡಬಡಾಗಿ ಮನೆ ಅದು ಕ್ಲೀನ್ ಮಾಡ್ಬೇಕಂತೇಳಿ ಅವರು ಎಲ್ಲ ಕೋದಿ ಎಲ್ಲ ತೊಳೆದಾಕಿ ಮ್ಯಾಲೆ ಒಣಗಿ ಬಿಟ್ಟಿದ್ದಾರೆ. ಅದ್ರಾಗ ಬೇರೆ ಇವತ್ತು ಒಂದು ಸ್ವಲ್ಪ ಜಿಟಿ ಜಿಟಿ ಮಳೆ ಹತ್ಬಿಟ್ಟಿತ್ತು. ಒಟ್ಟು ಕೋದಿ ಒಗದಾಕ್ಯಾರಂದ್ರೆ ಅಷ್ಟೊಂದು ಮಳೆ ಹತ್ಬಿಟ್ಟಿತ್ತು ಮ್ಯಾಲೆ. ನೀರಂತೂ ಇನ್ನೂ ಬಂದಿದ್ದಿಲ್ಲ ರೀ, ಕುಡಿಯೋ ನೀರು. ಮಾಡಿ ನೋಡ್ರಿ ಎಷ್ಟಾಗ್ಯದ ನಮ್ಮ ಕಡೆ ಅಂತೂ. ಮಳೆನೂ ಬರಲಿಕ್ಕಿಲ್ಲ ಮತ್ತು ಈ ಕಡೆ ಕೌದಿನೂ ಒಣಗ್ಲಿಕ್ಕಿಲ್ಲ ರೀ. ಅಷ್ಟೊಂದು ಮಾಡಾಗಿತ್ತು ಮತ್ತು ಸಣ್ಣ ಜಿಟಿ ಜಿಟಿ ಮಳೆ ಹತ್ಬಿಟ್ಟೈತ್ರಿ. ಇವಾಗ ಕೋದಿ ಎಲ್ಲ ಮೇಲೆ ಹಾರಾಕ್ಬಿಟ್ಟಿದ್ರಿ. ಫಸ್ಟೇ ಕೋದಿನೇ ಒಗ್ದಿದ್ದರಿ, ಯಾಕೆಂದ್ರೆ ನೀರು ಒಂದು ಸ್ವಲ್ಪ ಜಲ್ದಿ ಹೋಗ್ಬಿಡ್ತಾವೆ ಇಲ್ಲಿ. ಅದಕ್ಕಾಗಿಸಿಂದ ಕೋದಿ ಹೋಗ್ಲಿಕ್ಕೆ ಜಾಸ್ತಿ ನೀರು ಹತ್ತಾವ ಅಂತೇಳಿ ಇವಾಗ ಇದು ಒಂದು ಫಸ್ಟ್ ಆಚೆ ಕಡೆ ಗ್ಯಾಸಿನ ಕೋಲಿ ಎಲ್ಲ ತೊಳೆಯತ್ತಿದ್ರಿ. ಎಲ್ಲ ಸಾಮಾನೆಲ್ಲ ತಂದು ಹೊರಗೆ ಇಟ್ಬಿಟ್ಟಿದ್ದು ನಾನು. ಅವರು ಪಂಪಲ್ಲಿ ಒಂದು ಸ್ವಲ್ಪ ನೀರು ಹೊಡಿಯತ್ತಿದ್ರು. ಪಾಪ ಹೊರಗೆ ಲೈಟ್ ಬಂದ್ ನೋಡು. ಮುತ್ಯಮ್ಮ ಕುಡಿಯೋದು ಅದು ಒಕ್ಕಟ್ಟದಕ್ಕ ಮುತ್ಯಮ್ಮ. ಮನೆ ತೊಳೆದಂತೂ ಏನು ಅಷ್ಟೊಂದೇನು ಟೆನ್ಷನ್ ಇಲ್ಲ ರೀ. ಯಾಕೆಂದ್ರೆ ಪೆಟ್ರೋಲ್ ಪಂಪ್ಲಿಂದ ಬಡ ಹೊಡೆದು ಬಿಡ್ತಾರೆ ಎಲ್ಲ. ನಾನು ಅಷ್ಟು ಎಲ್ಲ ಸಾಮಾನು ಇಳಿಸಿ ಒಂದು ಸ್ವಲ್ಪ ಜಾಡು ಹೊಡೆದ ಕ್ಲೀನ್ ಮಾಡಿಟ್ಟಂದ್ರೆ ಬಡ ಅವರು ನೀರು ಹೊಡೆದು ಬಿಡ್ತಾರೆ. ಇವಾಗ ಒಳಗಿನ 2 ಕೊಲಿ ತೊಳೆದು ಬಿಟ್ಟಿದ್ದಾರೆ. ಇವಾಗ ಇಷ್ಟು ಹೊರಗಿಂದ ಇನ್ನೊಂದು ರೂಮ ಮತ್ತು ಅಡುಗೆ ಮನೆ. ಜನಮ ಶ್ರೀ ಆ ಸೈಡಿಗೆಲ್ಲ ನೀರು ಹೊಡಿಬೇಕಾದ್ರೆ ಒಂದು ಸ್ವಲ್ಪ ಚೀಲದ ಮೇಲೆ ಅದು ಎಲ್ಲ ಬೀಳತ್ತಿದ್ರಿ. ಹಾಗಾಗಿ ಒಂದು ಪಾಟ್ ಹಚ್ಚಿದ್ರೂ ಅಂದ್ರೂ ಎಲ್ಲ ಕಡೆದು ನೀರು ಜಮಾ ಆಗಿ ಚೀಲದ ಕಡೆ ಹೊಂಟಿದ್ವು. ನಾವು ಯಾವ ಸೈಡಿಗೆ ಚೀಲ ಹಚ್ತೇವಲ್ರಿ ಅದೇ ಸೈಡಿಗೆ ಒಂದು ಸ್ವಲ್ಪ ಮನೆ ತೊಳೆದು ನೀರೆಲ್ಲ ಹೋಗಿ ನಿಂದಿರ್ತಿದ್ವು. ಹಾಗಾಗಿಸಿಂದ ತಳಗ ಜಮಿ ಮತ್ತು ಇನ್ನೊಂದಿಷ್ಟು ತೊಗರಿ ಒರೆಸಿದ್ನಲ್ರಿ ಅವೆಲ್ಲ ತೈಲಾಗತ್ತಿದ್ವು. ಅದಕ್ಕೆ ಸಾಕು ಬಿಡು ಅಂತ ಹೇಳ್ತಿದ್ರಿ ನಾನು ಅವರಿಗೆ ನೀರು ಹೊಡೆಯೋದೆ. ಅವರೆಲ್ಲ ಕಡ್ದು ಬರೀ ನೀರೇ ಹೊಡ್ಲತ್ತಿದ್ರು. ಅಷ್ಟು ನೀರೆಲ್ಲ ಚೀಲದ ಬುಡಕ್ಕೆ ಹೊಳತಿದ್ರಿ. ಹಾಗಾಗಿಸಿಂದ ನಾನು ಒಂದು ಬಾರಿಗೆ ತೊಗೊಂಡು ಎಷ್ಟೇ ಹೊಡೆದ್ರೂ ನೀರೆಲ್ಲ ಅದೇ ಸೈಡಿಗೆ ಹೊಂಟಿದ್ವು.
ಯಾಕಂದ್ರೆ ಒಂದು ಸ್ವಲ್ಪ ಚೀಲಗಳು ತೆಗೆದ್ಬಿಟ್ರೆ ಆಯ್ತು ರೀ, ನುಸಿಯಲ್ಲಿ ಇಲ್ಲಾಂದ್ರೆ ಈ ಥರ ಬುರುಬುರಿಯಲ್ಲಿ ಜಲ್ದಿನೇ ಆಗಿಬಿಡ್ತಾವ. ಈ ಜೋಳ ಗೋಧಿದೇನೋ ಅಷ್ಟೊಂದು ಟೆನ್ಷನ್ ಇಲ್ಲ ರೀ ನಮ್ಗೆ. ಎಲ್ಲ ನಮಗೂ ಊಟಕ್ಕೆ ಒಂದು ವರ್ಷಕ್ಕಾಗೋಷ್ಟು ಎಷ್ಟು ಇಟ್ಕೋತೀವೋ ಅಷ್ಟೆಲ್ಲ ಡಬ್ಬದಾಗ ಹಾಕಿಬಿಟ್ಟಿರ್ತೇವೆ. ಆದರೆ ಇವು ಜವಿ ಗೋಧಿ ಮತ್ತು ಒಂದಿಷ್ಟು ತೊಗರಿಬೇಳೆ ಎಲ್ಲ ಅಂತೂ ಇಲ್ಲಿ ಹಚ್ಬಿಟ್ಟಿದ್ರು ನಾನು. ಅವಿಷ್ಟು ಹೊರಗೆ ಒಣಗಿರೋಂಥ ಅರ್ಬಿ ಎಲ್ಲ ನಿನ್ನೆ ತೊಳೆದು ಹಾಕಿಬಿಟ್ಟಿದ್ರು ನಾನು. ಒಂದಿಷ್ಟು ಬಾಂಡಿ ಮತ್ತು ಅರ್ಬಿ ಎಲ್ಲ ನಿನ್ನೆ ಹಾಕಿಬಿಟ್ಟಿದ್ದೆ. ಯಾಕೆಂದ್ರೆ ಇವತ್ತಂತೂ ಆಗಂಗಿಲ್ಲ. ಯಾಕಂದ್ರೆ ಒಂದು 3ಕ್ಕೆ ಎದ್ರೆ ಈ ಹೇಳ್ತಕ್ಕಾದ್ರೂ ಭೀ ಇನ್ನೂ ಮನೆ ತೊಳೆದಂತೂ ಆಗಲಾಗಿತ್ತು ರೀ. ಇವಾಗ ಒಳಗಿನ ರೂಮ್ಗಳೆಲ್ಲ ತೊಳೆದಾಗಿತ್ತು ರೀ. ತೊಳೆದಾದ್ಮೇಲೆ ಇಲ್ಲಿ ಹೊರಗಿಂದ ಒಂದು ಸ್ವಲ್ಪ ಅಡುಗೆ ಮನೆಗೆ ಇಷ್ಟು ನೀರು ಹೊಡೆದಿತ್ತು ರೀ. ಯಾಕಂದ್ರೆ ಅಡುಗೆ ಮನೆದು ಮೊನ್ನೆನೇ ಪೇಂಟ್ ಅಂದ್ರೆ ಬಣ್ಣ ಹಚ್ಚಿದ್ನಲ್ಲ ರೀ, ಹಾಗಾಗಿ ಕೆಸಿಂದ ಸುಮ್ಮನೆ ನೀರು ಹೊಡೆದು ಬಿಟ್ಟಿದ್ರು. ಇವಾಗ ಇದು ಹೊರಗಿಂದೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹೊಲಸಾಗಿತ್ತು ರೀ. ಅದಿಷ್ಟು ತೊಳೆತಿದ್ರು. ಒಂದು ಸ್ವಲ್ಪ ಜಾಸ್ತಿ ಹೊರಗಿಂದ ಮನೆ ನೋಡಬೇಕಾದ್ರೆ ಬಣ್ಣ ಹೋದಂಗೆ ಅದ ರೀ. ಆದರೆ ಈ ಥರ ಅಂತೂ ಒಳಗಿನ ರೂಮ್ಗಳಿಲ್ಲ. ಅವು ನಾವು ಯಾವ ಥರ ಕಲರ್ ಹಚ್ಚಿದ್ವೋ ಅದೇ ಥರನೇ ಕಲರ್ ಅವ. ಒಂದು ಸ್ವಲ್ಪನೂ ಡಿಮ್ ಆಗಿಲ್ಲ. ಯಾಕೋ ಗೊತ್ತಿಲ್ಲ, ಇದು ಒಂದು ಸ್ವಲ್ಪ ಹೊರಗೆ ಈ ಕಟ್ಟಿ ಮೇಲೆ ನೀರು ಬಿದ್ದ ಮಳೆ ನೀರೆಲ್ಲ ಸಿಡಿತದಲ್ಲ ರೀ, ಹಾಗಾಗಿ ಕೇಸಿಂದು ಆ ಥರ ಆಗಿಬಿಟ್ಟಿತ್ತು. ಹಚ್ಬೇಕು ಅಂದ್ಕೊಂಡಿದ್ದೆವು ಈ ಸಲ ಪೈಂಟ ಹೋಲ್ಬಿಡೋ ಅಂದರೆ ಕಲರ್ ಹಚ್ಬೇಕು ಅಂದ್ಕೊಂಡಿದ್ದೆವು. ಇವಾಗ ಬೇಡ ಮತ್ತು ಮಾನಮಿಗೆ ಹಚ್ಚಿದ್ರೈತಂತ ಕೇಸಿಂದ ಬಿಟ್ಟೇವ್ರಿ. ಎಲ್ಲ ಪೂರ್ತಿ ಅಷ್ಟು ಹಚ್ಚಿದ್ರೆ ಎಲ್ಲ ಕೊಲಿಗಳೆಲ್ಲ ಹಚ್ಚಬೇಕು. ಹಾಗಾಗಿ ಈಗೆಲ್ಲ ಟೈಮ್ ಭಾಳ ಹಿಡಿತು ಅಂತ ಕೇಸಿಂದ ಏನು ಹಚ್ಚಲಿಲ್ಲ ರೀ. ಇವಾಗದ್ದು ಇವತ್ತು ಅಮಾವಾಸ್ಯೆ ದಿನನೇ ತೊಳಿತೀರಿ ನಾವು. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ರೆ ನಾನು ಲಕ್ಷ್ಮಿ ಪೂಜೆ ಹಿಡ್ದ ಇವಾಗ ಇದು 3ನೇ ವರ್ಷ ಅದ ರೀ. ಇವಾಗ 2 ವರ್ಷ ಮಾಡಿದ್ದೀನಿ, ಇದು 3ನೇ ವರ್ಷ ಆಯಿತು. ಅದಕ್ಕಾಗಿಸಿಂದ ನಾನು ಲಕ್ಷ್ಮಿ ಪೂಜೆ ಹಿಡಿಯೋದಕ್ಕಿಂತ ಮೊದಲೇನೂ ಅಷ್ಟು ಎಲ್ಲ ತೆಗೆದು ಈ ಥರ ಕ್ಲೀನ್ ಮಾಡಿರ್ತಿದ್ದೆವು. ಆದರೆ ಇವಾಗ 3 ವರ್ಷ ಆಯ್ತು ರೀ ಲಕ್ಷ್ಮಿ ಪೂಜೆ ಹಿಡಿದಕ್ಕಿಂದ. ಅಂದ್ರೂ ಎಲ್ಲ ಅವಾಗ ಭೀ ಮಾಡ್ತಿದ್ದೆವು ಮತ್ತು ಇವಾಗ ಭೀ ಮಾಡಿರ್ತೇವೆ. ಇವಾಗ ಅಷ್ಟು ಮನೆಯೆಲ್ಲ ಒಳಗಿಂದೆಲ್ಲ ಸ್ವಚ್ಛ ಮಾಡ್ಕೇಸಿಂದ ಇನ್ನು ಪೆಟ್ರೋಲ್ ಪಂಪಿಗಿಂತ ಒಂದು ಸ್ವಲ್ಪ ಜಲ್ದಿ ಸ್ವಚ್ಛ ಆಯ್ತು ಅಂತ ಹೇಳ್ಕೇಸಿಂದ ಇದು ಹೊರಗಿಂದಿಷ್ಟು ನೀರು ಹೊಡೆದು ಬೀಳತ್ತಿರೋರು ಮತ್ತು ಬಕೆಟ್ ತೊಗೊಂಡು ನೀರು ಹೊಡೆದ್ರೆ ಭಾಳಷ್ಟು ನೀರು ಬೀಳ್ತಾವ. ಮತ್ತು ಅದ್ರಾಗ ಬರೀ ಅಷ್ಟೊಂದು ಸ್ವಚ್ಛ ಆಗಂಗಿಲ್ಲ ರೀ. ಇದೊಂದು ಸ್ವಲ್ಪ ಪ್ರೆಷರ್ ಇಟ್ಟು ಹೊಡೆದ್ರಂದ್ರೆ ಎಲ್ಲ ಮನೆಯೆಲ್ಲ ಸ್ವಚ್ಛಾಗಿ ಬಿಡುತ್ತೆ ಅಂತೇಳಿ ಒಂದು ಸ್ವಲ್ಪ ಜಾಸ್ತಿ ಹೊರಗಿಂದೆಲ್ಲ ಹೊಲಸಾಗಿಬಿಟ್ಟೈತೆ ರೀ. ಒಳಗಿನ ರೂಮೆಲ್ಲ ನಮ್ಮ ಮುತ್ತೆ ಕಣ್ಣು ಆಪ್ರೇಷನ್ ಮಾಡ್ಕೊಳ್ಳೋಳಿಗೆ ಎಲ್ಲ ಸ್ವಚ್ಛಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೆ ನಾನು. ಆದ್ರೂ ಮತ್ತೊಂದು ಸ್ವಲ್ಪ ಎಲ್ಲ ತೊಳಿಲೇ ಬೇಕಾಯಿತು ಅಂದ್ಕೊಳ್ಳಿ. ಇವಾಗ ಇದಿಷ್ಟು ಮನೆ ತೊಳೆದಾಯ್ತಂದ್ರೆ ಎಲ್ಲ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ರೀ. ಈ ಥರ ಹಬ್ಬ ಈ ಥರ ಯಾವುದಾರೆ ಮನೆ ಮಾರಿ ಸರ್ಸೋ ಹಬ್ಬ ಬಂತಂದ್ರೆ ಈ ಮನೆ ಮಾರಿ ಸರ್ಸೋದೇ ಒಂದಷ್ಟು ಕೈ ಹಿಡಿದು ಬಿಡ್ತದೆ ರೀ. ಒಂದು ದಿನವೇ ಹೋಗಿಬಿಡ್ತದೆ ಇವತ್ತು. ಹಂಗಾಕಿಸಿಂದ ಇವತ್ತು ಜಲ್ದಿ 3ಕ್ಕೆ ಎದ್ಬಿಟ್ಟಿದ್ದೇವ್ರಿ ನಾವಂತೂ. ಚಂದಕ್ಕ ದಿನ ಹೋತು ಅಂತ ಹೇಳ್ಕೇಸಿಂದ ಅದ್ರಾಗ ಬರೀ ಇವತ್ತು ಅಮಾವಾಸ್ಯೆ ಇತ್ತಲ್ರಿ, ಅಮಾವಾಸ್ಯೆ ದಿನ ತೊಳಿತಿದ್ದೇವೆ ನಾವು. ಮತ್ತು 9-10 ಮುಗಿಸ್ಕೊಂಡು ನಾವು ದೇವ್ರಿಗೆ ಹೋಗ್ಬೇಕಾಗಿತ್ತು, ಅಂದ್ರೆ ಮಾಡ್ಯಾಳಕ್ಕೆ ಹೋಗ್ಬೇಕಾಗಿತ್ತು ರೀ. ಅದಕ್ಕೆ ಆಕೇಸಿಂದ ಬಡ ಬಡ ಮಾಡಿದ್ರೈತೆ ಅಂತ ಹೇಳ್ಕೇಸಿಂದ ಪಟ್ಟಾಗಿ ಅದಿಷ್ಟೆಲ್ಲ ಒಳಗಿಂದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ರೀ. ಇವಾಗ ಇದಿಷ್ಟು ಹೊತ್ತು ಹೊರಗಿಂದ ಇಷ್ಟು ತೊಳೆದ್ಬಿಟ್ರೆ ಒಂದು ಸ್ವಲ್ಪ ಬಟ್ಟೆ ಒಗೆದಾಕಿದ್ದು ಅಷ್ಟು ಬಟ್ಟೆ ಒಗೆದ್ಬಿಟ್ರೆ ಇದೆಲ್ಲ ಕಂಪ್ಲೀಟ್ ಆಗಿಬಿಡ್ತದೆ ರೀ. ಆದರೂ ಒಂದು ಸ್ವಲ್ಪ ಬಾಂಡಿ ಎಲ್ಲ ತೊಳೆದು ಅಟ್ಟೆ ಇಟ್ಟಿನಿ ರೀ, ಇನ್ನೂ ಮ್ಯಾಲೆ ಏರಕ್ಕಿದ್ದಿಲ್ಲ. ಆಮೇಲೆ ಅಂದ್ರೆ ದೇವ್ರಿಗೆ ಹೋಗಿ ಬಂದಮೇಲೆ ಸಂಜೆ ಕಡೆ ಇಲ್ಲಾಂದ್ರೆ ನಾಳೆಗೆ ರೀ ಮ್ಯಾಲೆ ಹಾಕಿಬಿಟ್ರಾಯ್ತು ಅಂತ ಹೇಳ್ಕೇಸಿಂದ ಅಂದ್ಕೊಂಡು ಎಲ್ಲ ಬಾಂಡಿಗಳೆಲ್ಲ 2 ಚೀಲದಾಗ ಹಾಕಿ ಕಟ್ಟಿಬಿಟ್ಟಿದ್ದೆ ನಾನು. ಮುಂಜಾನೆ ಹಿಡಿದು ಇದೇ ಮನೆ ಕೆಲಸನೇ ನಡೆದಿತ್ತು ರೀ. ಅಡುಗೆ ಅಂತೂ ಇನ್ನೂ ಹುಡುಗರಿಗೆ ಏನು ಮಾಡಿದ್ದಿಲ್ಲ. ಇಬ್ಬರು ಅಂತೂ ಸಾಲಿಗೆ ತಯಾರಾಗಿದ್ರಿ ಜಲ್ದಿನೇ ಇವಾಗ. ಅದಕ್ಕಾಗಿಸಿಂದ ನಾನು ಒಂದು ಸ್ವಲ್ಪ ಪಟ ಎಲ್ಲ ಇದೆಲ್ಲ ಮುಗಿಸ್ಕೊಂಡು ಅವರಿಗೆ ಒಂದು ಸ್ವಲ್ಪ ಏನರೇ ನಾಷ್ಟಾರೆ ಏನರೇ ಮಾಡಿ ಕಟ್ಟಬೇಕು ಇಬ್ಬರಿಗೆ. ಚೆನ್ನಮ್ಮೇನೋ ಇವತ್ತೇನು ಸುಟ್ಟಿ ಮಾಡ್ತೀನಿ ಅಲ್ಲತ್ತಿದ್ರು. ಯಾಕಂದ್ರೆ ಒಂದು ದೇವರಿಗೆಲ್ಲ ನೈವೇದ್ಯ ಅದು ಹಿಡ್ಕೊಂಬರೋದೈತೆ ರೀ ನನಗೂ ಹೋಗೋದಾಗಂಗಿಲ್ಲ. ಆ ಕಡೆ ಬೇರೆ ಹೋಗೋದಿತ್ತಲ್ಲ. ಅದಕ್ಕಾಗಿಸಿಂದ ಅವಳನ್ನ ಚೆನ್ನಮ್ಮ ಹೋತಾಳೆ ಸಾಲಿಗೆ, ಹೋಲಿಲ್ಲ ಅಂದ್ರೆ ಇಲ್ಲ. ಯಾವತ್ತೂ ಸುಟ್ಟಿ ಮಾಡಂದ್ರೆ ಮಾಡಂಗಿಲ್ಲ ರೀ ನಮ್ಮ ಚೆನ್ನಮ್ಮಂತೂ ಸಾಲಿಗೆ. ಏನೋ ಈ ಥರ ಒಂದು ಸ್ವಲ್ಪ ನಮ್ಮದೇ ಈ ಥರ ದೇವ್ರಿಗೆ ಹೋಗೋದು ಅದು ಏನೋ ಭಾಳ ಅಂದ್ರೆ ಭಾಳ ಅರ್ಜೆಂಟ್ ಕೆಲಸ ಇತ್ತಂದ್ರೆ ಇಷ್ಟೇ ಒಂದು ಸ್ವಲ್ಪ ಭಾಳಷ್ಟು ರಂಬುಸಿ ಹೇಳಿದ್ರೆ ಒಂದು ಸ್ವಲ್ಪ ಸಾಲಿ ಅವತ್ತಿನ ದಿನ ಸುಟ್ಟಿ ಮಾಡಿರ್ತಾಳೆ. ಅದಕ್ಕೆ ಅಕ್ಕಿಸಿಂದ ನಾನೇ ಇವತ್ತು ಸಾಲಿಗೆ ಇವತ್ತೊಂದು ದಿನ ಬಿಡುವ ಅಂತ ಹೇಳತ್ತಿದ್ರಿ. ಯಾಕಂದ್ರೆ ನಮ್ಮ ಚೆನ್ನಮ್ಮ ನೀವು ಹಿಡ್ಕೊಂಬರ್ಲಕ್ಕೆ ಹೊಂಟಿದ್ರಿ. ಒಂದಿಷ್ಟು ಶಾವಿಗೆ ಹಾಕಿದ್ದ ಇವತ್ತು ಅಮಾವಾಸ್ಯೆ ಅಂಥೇಳಿ ಎಲ್ಲ ಕೆಲಸ ಅಂತ ಆಗ್ಯದ ರೀ. ಮತ್ತು ಬಟ್ಟೆ ತೊಳೆದದು ಎಲ್ಲ ಆಗ್ಯದ.
ಇವಾಗ ಅಷ್ಟು ಬಾಂಡಿ ಒಯ್ದ ಇನ್ನು ಒಟ್ಬೇಕು ರೀ. ಆದ್ರೆ ನಾವು ಇವತ್ತು ಮಾಡ್ಯಾಳ್ಕೊಂಡಿದ್ದೇವೆ ರೀ ದೇವ್ರಿಗೆ ಮಾಡ್ಯಾಳ್ಕೊಂಡಿದ್ದೇವೆ ರೀ. ಹಂಗಾಗಿ ಕಿಸಿಂದ ಬಂದ್ಮೇಲೆ ಎಲ್ಲ ಬಾಂಡಿ ಎಲ್ಲ ಏರಿಸ್ತಾರೆ ಆಯ್ತು ಅಂತೇಳಿ ಕಿಸಿಂದ ಬಿಟ್ಟಿದ್ದ ಬರೀ ತೊಳೆದಿಟ್ಟಿದ್ದ. ಇವಾಗ ಅವರಿಗೆ ಊಟಕ್ಕೆ ಒಂದಿಷ್ಟು ಚಪಾತಿ ಮಾಡ್ಬೇಕು ರೀ. ಒಂದಿಷ್ಟು ಶಾವಿಗೆ ಹಾಕಿದ್ದ, ಶಾವಿಗೆ ಯಾರು ಉಣಂಗಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಚಪಾತಿ ಮಾಡಿ ನಾನು ಜಲ್ದಿ ತಯಾರಾಗಿ ಅಟಟ್ಟಿಗೆ ಬರ್ತಾರೆ. ಅವರು ಹೊಲಕ್ಕೆ ಹೋಗ್ಯಾರ. ಇವಾಗ ಇಲ್ಲಿ ಚಪಾತಿಗೆ ಹಿಟ್ಟನಾದ ಇಟ್ಟಿನಿ ರೀ. ಈ ಸೈಡಿಗೆ ಇಷ್ಟ ಬೇಳೆ ಹಾಕಿದ್ರಿ, ಸಪ್ಪನ ಬೇಳೆ ಮಾಡ್ಬೇಕು ಅನ್ಕೊಂಡು. ಮತ್ತು ಇಲ್ಲಿ ದೋಸೆದ ಮಣಿ ಮೇಲೆ ಒಂದಿಷ್ಟು ಚಪಾತಿ ಮಾಡಿ ಹಾಕತ್ತಿದ್ದ. ಇವಾಗ ಎಲ್ಲ ಕೆಲಸ ಅಂತ ಆಯ್ತು ರೀ. ಇವಾಗ ಎಲ್ಲ ಆಗ್ಯದ್ರಿ, ಹೊಂಟಿದ್ದೀವ್ರಿ ಮಾಡ್ಯಾಳಕ. ಪೂಜೆ ನಮ್ಮ ಗೋಡು ಮಾಡಿ ಹೋಗಿದ್ನು. ಒಂದು ಅರ್ಧ ಗಂಟೆದಾಗ ಹೋಗ್ತೇವ್ರಿ. ಮುಂಜಾನೆ ಹಿಡ್ದು ಮನೆ ತೊಳೆದು ಇದೆ ಆಯ್ತಲ್ರಿ. ಹಾಗಾಗಿ ಕಿಸಿಂದ ಅಡುಗೆ ಕೆಲಸ ಎಲ್ಲ ಹಾಗೆ ಕುಂತಿತ್ತು. ಒಂದು ಸ್ವಲ್ಪ ಸಪ್ಪನ ಬೇಳೆ ಚಪಾತಿ ಮಾಡಿಬಿಟ್ಟಿದ್ದ. ಇವ್ಸ್ ಕಡ್ಲಿ ಇಲ್ಲೇ ಹಾರಾಕಿದ್ದೇವ್ರಿ, ಯಾಕಂದ್ರೆ ಮ್ಯಾಲ ಮಾಡಾಗ್ಯದ, ನಾವು ಭೀ ಆ ಕಡೆ ಹೋಗ್ತೇವೆ ದೇವ್ರಿಗೆ ಅಂತೇಳಿ. ಇವಾಗ ನೋಡ್ರಿ, ಮನೆ ತೊಳೆದು ಹಿಡ್ದು ಅಡುಗೆ ಮಾಡೋ ತನಕ ಅಂತೂ ಅಷ್ಟು ಎಲ್ಲ ಕೆಲಸ ಆಗ್ಬೇಕಿದ್ರೆ ಟೈಮ 10 ಆಯ್ತು ರೀ. ಒಂದು 3ಕ್ಕೆ ಎದ್ದಿದ್ದೇವೆ. ಟೈಮ್ ನೋಡಿದ್ರೆ 10 ತನಕ ಆಯ್ತು ರೀ ಎಲ್ಲ ಕೆಲಸ ಅಂತೂ. ಇವಾಗ ರೆಡಿ ಆಕಿಸಿಂದ ಹೊಂಟಿದ್ದೇವ್ರಿ ನಾವು. ಜಟ್ಟಿಗೆ ಕರ್ಕೊಂಡು ಹೋಗ್ತಿದ್ದೇವೆ ರೀ. ಅವನು ಸಾಲಿ ಹೋಗಿದ್ನು, ಚೆನ್ನಮ್ಮ ಅಲ್ಲ ಅಂತ ಹೇಳಿದ, ಅದಕ್ಕೆ ನಾವೇ ಮಾಡ್ಯಾಳ್ಕ ಹೊಂಟಿದ್ದೆವು. ಮಾಡ್ಯಾಳ್ಕ ಹೋಗಿ ಬರ್ಬೇಕಾದ್ರೆ ಮತ್ತೆ ಒಂದು ತಾಸು ಹತ್ತಿರದ ಹೋದ್ರಿ ಟೈಮ. ಅದಕ್ಕಾಗಿ ಜಲ್ದಿನೇ ಹೊರಟಿದ್ದೆವು. ಮನ್ಯಾಗ ಇದ್ರ ಹಿಂದಿನ ವಿಡಿಯೋನ ನಾನು ಇದ್ರಾಗೆ ಶೇರ್ ಮಾಡಬೇಕಾಗಿತ್ತು ರೀ. ಆದರೆ ನನಗೆ ಅಷ್ಟು ದೊಡ್ಡ ವಿಡಿಯೋನ ಎಡಿಟಿಂಗ್ ಮಾಡೋದಾಗಲಿಲ್ಲ. ಅದಕ್ಕಾಗಿ ಒಂದು 13 ನಿಮಿಷದ ವಿಡಿಯೋನ ಎಡಿಟ್ ಮಾಡಿ ಹಾಕತ್ತಿದ್ರಿ. ಆದರೆ ಇದ್ರ ಹಿಂದಿನ ವಿಡಿಯೋನ ನಾನು ಅಂದ್ರೆ ಮಾಡ್ಯಾಳ್ಕ ಹೋಗೋದಲ್ಲಿ ಇನ್ನೂ ಭಾಳಷ್ಟು ಲಾಂಗ್ ಇತ್ತಿದ್ರಾಗ, ಆದರೆ ನಾನು ಒಂದು ಸ್ವಲ್ಪ ಕಟ್ ಮಾಡ್ಕೆಸಿಂದ ಇಷ್ಟೇ ನಿಮಿಷದ ವಿಡಿಯೋ ಇಟ್ಟೀನಿ. ಇದ್ರ ಹಿಂದಿನ ವಿಡಿಯೋ ನಾಳೆಗೆ ಶೇರ್ ಮಾಡಿರ್ತೀನಿ.